ನೋಡಿ, ಹೆಸ್ರು ಕಾಳು ಮೊಳಕೆ ಕಟ್ಟಿದ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು. ಬೇಸಿಗೆಗೆ ತಂಪು ಮತ್ತು ಮೊಳಕೆ ಬಂದಿರೋದ್ರಿಂದ ಆರೋಗ್ಯ ದೃಷ್ಟಿಲೂ ತುಂಬ ಒಳ್ಳೆಯದು. ಹೇಗೆ ನಾನು ಆಲೂಗಡ್ಡೆ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಬೇಕು ಅಂದರೆ ಬೆಣ್ಣೆ ಕೃಷ್ಣ ವ್ಲಾಗಲ್ಲಿ ಸಿಗುತ್ತೆ. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಈ ವಿಡಿಯೋ ನೋಡೋಣ ಬನ್ನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ನೋಡಿ, ಹೆಸ್ರು ಕಾಳು ಮೊಳಕೆ ಕಟ್ಟಿತ್ತು. ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಸಾರು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ. ಮನೇಲೇ ಕಟ್ಟಿರೋದು ನಾನಿದು ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು. ಅದಕ್ಕೆ ನಾನು ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ಮೇಲೆ ನೋಡಿ, ಈ ತುದಿ ಮಾತ್ರ ತೆಗಿಬೇಕು. ಅದರದ್ದು ಮೇಲೆ ಇದು ಹಾಕಿದ್ದೀನಿ, ತೊಟ್ಟು ಹಾಕಿದ್ದೀನಿ ನಾನು. ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸಿಪ್ಪೆಲ್ಲೂ ನಮಗೆ ಸಾಕಷ್ಟು ಪೌಷ್ಟಿಕಾಂಶ ಸಿಗುತ್ತೆ. ಹಾಕಿದ್ದೀನಿ. ಇದೆರಡು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಮಸಾಲೆ ನೋಡಿ, ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದು ನಾಟಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ದೀನಿ. ಒಂದೊಂದು ಸಾರಿಗೆ ಸಿಪ್ಪೆ ಸಮೇತ ಹಾಕಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಒಂದು ಲವಂಗ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಬೋದಕ್ಕೆ. ಮತ್ತು ನೋಡಿ, ಸ್ವಲ್ಪ ಅರ್ಶಿನದ ಪುಡಿ, ಚಿಲ್ಲಿ ಪುಡಿ, ಚೂರು ಗರಂ ಮಸಾಲ ಹೌದೋ ಅಲ್ವ ಅಂತ ಒಂದು 2 ಚಿಟಿಕೆ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ, ನಮಗೆ ಕಲರು ಬರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು 2 ಥರ ಚಿಲ್ಲಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಟೇಸ್ಟ್ಗೆ ಉಪ್ಪು, ಒಗ್ಗರಣೆಗೆ ಎಣ್ಣೆ, ಇಷ್ಟು ಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇದನ್ನೆಲ್ಲ ಫುಲ್ಲು ನೈಸಾಗಿ, ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ನಾನಿವಾಗ ರುಬ್ಕೊಳ್ತೀನಿ ಇದನ್ನು. ನೋಡಿ, ಒಂದು ಸರಿ ಆಗಲ್ಲ, ಚಿಕ್ಕ ಜಾರ್ ಇರೋದು 2 ಸರಿ ಹಾಕ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಲಿ ಈ ಮಸಾಲೆ ಎಲ್ಲ ಸೇರಿಸಿ ರುಬ್ಕೊಳ್ಬೇಕು. ಇದಿಷ್ಟು ರುಬ್ಕೊಳ್ಳೋದು ಈ ಥರ ನೈಸ್ ಆಗಬೇಕು. ನೋಡಿ, ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಕುಕ್ಕರ್ ಕಾಯಿಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಾಗಲಿ ಇದು. ನೋಡಿ, ಇಷ್ಟಾದರೆ ಸಾಕು. ಈಗ ಮೊಳಕೆ ಕಟ್ಟಿದ ಕಾಳನ್ನ ತೊಳೆದಿಟ್ಕೊಂಡಿದ್ದೀವಿ. ಆಲೂಗೆಡ್ಡೆ, ಬದನೆಕಾಯಿ ಈ ದಪ್ಪ ಹೆಚ್ಚಿ, ಸಣ್ಣ ಹೆಚ್ಚಿದ್ರೆ ಕರ್ಕೋಗುತ್ತೆ. ಈಗ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಎಣ್ಣೆಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಸಾರು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಯಾಕಂದರೆ ಕಾಳಿಗೆ, ತರಕಾರಿಗೆ ಉಪ್ಪು ಹಿಡಿಬೇಕಲ್ಲ. ಇದು ರುಬ್ಬಿಟ್ಕೊಂಡಿದ್ದು ಮಸಾಲೆ ನೋಡಿ. ಇಷ್ಟ ಆದರೆ ಸಾಕು. ಈಗ ಈ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ನಿಮ್ಗೆ ಎಷ್ಟು ಹದ ಬೇಕು ನೋಡಿ. ಈ ಥರ ಮಾಡಿದ್ರೆ ನೀವು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಗಟ್ಟಿಗೆ. ನಾನು ಸ್ವಲ್ಪ ನೀರು ಮಾಡ್ತೀನಿ, ಯಾಕಂದರೆ ಅನ್ನಕ್ಕೆ ನೋಡಿ ಕಲರ್ ನೋಡಿ, ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಹೆಸ್ರು ಕಾಳಲ್ವ, ಆಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ನೋಡಿ ಇಷ್ಟು ನೀರು ಮಾಡ್ತೀನಿ. ನೀರಾಗಿದ್ದರೆ ಚೆನ್ನಾಗಿರುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ ಅದು. ಇದು ಕುದಿ ಬರಲಿ.
ನೋಡಿ ಇಷ್ಟು ಕುದಿ ಬರುವಾಗ ಒಂದು ಸರಿ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಮುಚ್ಚಿಟ್ಬಿಡಿ. ಒಂದು ವಿಷಲ್ ಬಂದರೆ ಸಾಕಿದು, ಯಾಕಂದರೆ ಹೆಸ್ರು ಕಾಳಲ್ವ ಬೇಗ ಬೇಯುತ್ತೆ. ಈಗ ಉಪ್ಪು ಸರಿ ಇದೆಯಾ ನೋಡಿಕೊಂಡು ನೀವು ಮುಚ್ಚಿಟ್ಬಿಡಿ. ಮುಚ್ಚಿಟ್ಬಿಟ್ಟು ಒಂದು ವಿಷಲ್ ಬಂದರೆ ಸಾಕಿದು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಂದು ವಿಷಲ್ ಬಂದರೆ ಸಾಕು. ತುಂಬ ಬೆಂದರೆ ಸ್ಮ್ಯಾಶ್ ಆಗೋಗುತ್ತೆ ಹೆಸ್ರು ಕಾಳು. ನೀವು ಇದನ್ನು ರೊಟ್ಟಿ, ಚಪಾತಿ, ಮುದ್ದೆ, ದೋಸೆ ಯಾವುದಕ್ಕಾದರೂ ಉಪಯೋಗಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಈ ಥರ ಮಾಡಿ ನೋಡಿ ನೀವು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸಾರು. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಇದು ಮಾವಿನಕಾಯಿ ಚಟ್ನಿ ಬೇಕು ಅಂದರೆ ನಂದು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲಲ್ಲಿದೆ, ತುಂಬ ಯಮ್ಮಿಯಾಗಿರುತ್ತೆ. ಬೇಸಿಗೆಗಾಲಕ್ಕೆ ಒಂದು ಲೋಟ ಮಜ್ಜಿಗೆ ನೋಡಿ, ಇಷ್ಟು ಊಟ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನಾನು ನೋಡಿ ಸಿಪ್ಪೆನೂ ಹಾಕಿದ್ದೀನಿ ಆಲೂಗೆಡ್ಡೆದು, ಹಾಗೆ ತಿನ್ಬೋದು, ಇಲ್ದಿರೆ ಸಿಪ್ಪೆ ತೆಕ್ಕೊಂಡು ತಿನ್ಬೋದು. ಇಷ್ಟ ಆಯಿತು ಸಾರು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.